ಅಂದರೆ ಏನು ಆಗ್ತಿದೆ ಅಂತ ತಿಳಿಸ್ತಕ್ಕಂಥದ್ದು ಮೂರನೇ ಆಗ್ತದೆ ತಿಳಿಸ್ತಕ್ಕಂಥದ್ದು. ಹೀಗೆ ಒಬ್ಬ ಉಳುಕುಮುಖ ಅಂತೇಳಿ ಮಹಾರಾಜ, ಆ ಮಹಾರಾಜನಿಗೆ ಭದ್ರಶೀಲ ಅಂತ ಹೇಳ್ತೀವಿ, ಬಹಳ ಸಾತ್ವಿಕವಾಗಿದ್ದ ರಾಜ ದಂಪತಿಗಳು. ರಾಜ ಅಂದ್ರೆ ಏನು ಕೇಳ್ತೀರಿ, ಬೇಕಾದ ಐಶ್ವರ್ಯ ಸುಖ ಸಂಪತ್ತುಗಳು ಬೇಕಾದಷ್ಟಿತ್ತು ಅವನಿಗೆ. ಆದರೆ ಕೈ ಒಂದಾಳ ಕಾಯಿ ಒಂದಾಳ, ಆದರೆ ಅವನಿಗೆ ಹೊರತಕ್ಕಂಥದ್ದು ಒಂದೇ ಅಪುತ್ರರ ಗತಿರ್ನಾಸ್ತಿ. ಆ ಮಹಾರಾಜನಿಗೆ ಮಕ್ಕಳಿದ್ದಿದ್ದಿಲ್ಲ, ಸಂತಾನ ಇದ್ದಿದ್ದಿಲ್ಲ. ಆ ಸಂತಾನಕ್ಕೋಸ್ಕರವಾಗಿ ಬಹಳ ತವೃತ್ತಿಗಿಚ್ಚಿದ. ಆವಾಗ ರಾಜ ಅಂತ ಏನ್ತಿದ್ರಿ ಅಲ್ಲಿ ತಮ್ಮ ಆಶ್ರಮದಂತಹ ಗುರುಗಳನ್ನೆಲ್ಲ ಕರೆದಿದ್ದಾನೆ. ಅವನ್ನ ಕೇಳಿದ್ದಾನೆ, ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳೇ, ಬೇಕಾದ ಐಶ್ವರ್ಯ ಅಂತಸ್ತು ಬೇಕಾಗ್ತದೆ, ಆದರೆ ಕೊನೆಯ ಕಾಲಕ್ಕೆ ನೀನೇ ಅಂತಕ್ಕಂಥ ಒಂದು ಸಂತಾನ ಇಲ್ಲ, ಏನು ಮಾಡಲಿ ಅಂತ ಕೇಳಿದ. ಮಹಾರಾಜ ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದೆ, ಹೇಳ್ತಾನೆ ಕೇಳು. ಕಲಿಯುಗದಲ್ಲಿ ಅಶ್ವಮೇಧಿಯಾಗಿ ಸಮನಾಗಿರ್ತಕ್ಕಂಥ ಪುತ್ರಕಾಮೇಷ್ಟೆಯಾಗಿ ಸಮನಾಗಿರ್ತಕ್ಕಂಥ ಒಂದು ವ್ರತ ಉಂಟು, ಆ ಸತ್ಯನಾರಾಯಣ ಸ್ವಾಮಿ ವ್ರತ ಅಂತ, ಅದನ್ನು ನೀನು ಮಾಡು ಅಂತ ತಿಳ್ಕೊಂಡು ಮಹಾರಾಜನಿಗೆ ಆ ಗುರು ಹೇಳಿದ್ದಾರೆ. ಆ ಮಹಾರಾಜನಿಗೆ ಹೇಳಿದ ತಕ್ಷಣ ಮಹಾರಾಜ ಏನು ಮಾಡ್ದ, ಅದು ಉದಾಸೀನ ಮಾಡಲಿಲ್ಲ. ಸ್ತ್ರೀ ಪ್ರತಿನಿತ್ಯ ಸತ್ಯನಾರಾಯಣ ಮಾಡಲಿಕ್ಕೆ ಅವನು. ರಾಜನ ಏನು ಕೇಳ್ತೀರಿ, ಬೇಕಾದಿತ್ತು. ಹೆಂಗೆ ಮಾಡ್ತಾ ಇದ್ದಪ್ಪ ಸತ್ಯನಾರಾಯಣ ದಿನ? ಸಮುದ್ರ ಗಂಡ ಹೆಂಡತಿ ಇಬ್ರು ಸಮುದ್ರಕ್ಕೆ ಹೋಗ್ತಿದ್ರು, ಸಮುದ್ರದಲ್ಲಿ ಸ್ನಾನ ಮಾಡ್ತಿದ್ರು. ಆ ಸಮುದ್ರ ದಂಡೆಯ ಮೇಲೆ ಹೀಗೆ ಅಲಂಕಾರವನ್ನು ಮಾಡಿ ಅಷ್ಟದ ಪದ್ಮವನ್ನು ಹಾಕಿ ರಂಗವಲ್ಲಾದಿಂದ ಅಲಂಕಾರಗಳನ್ನು ಮಾಡಿ ಆ ಪರಮಾತ್ಮನನ್ನ ಪೂಜಾದಿಗಳನ್ನು ಮಾಡಿ ಆ ಪ್ರಸಾದವನ್ನು ನೈವೇದ್ಯವನ್ನು ಮಾಡಿ ಬಡಬಗ್ಗರಿಗೆಲ್ಲ ಅನ್ನದಾನ ವಸ್ತ್ರದಾನಗಳು ಮಾಡ್ತಕ್ಕಂಥದ್ದು ಪ್ರತಿನಿತ್ಯದ ಕೆಲಸ ಆಗಿತ್ತು ಅವರಿಗೆ. ಹಾಗಾಗಿ ಅಲ್ಲಿ ಆ ದಾರಿಯ ಒಳಗೆ ವ್ಯಾಪಾರ ಮಾಡ್ತಾ ಒಬ್ಬ ವರ್ತಕ ಹಡಗಿನಲ್ಲಿ ವ್ಯಾಪಾರ ಮಾಡಿಕೊಂಡು ಬರ್ತಾ ಇದ್ದಾನೆ. ರಾಜ ಮಾಡಿಕತ್ತಾನೆ ಅಂತಂದಾಗ ಎಲ್ಲ ಜನ ಸೇರಿದ್ದಾರೆ. ನಾಗರಿಕರು ಸೇರಿದ ನೋಡಿದೆ, ಆ ಹಡಗನಲ್ಲೇ ಒಂದು ನಿಲ್ಲಿಸ್ತ್ಯಾ, ಸ್ವಾಮಿ ಇದು ಎಂಥ ಪೂಜೆ, ಯಾದಕ್ಕೋಸ್ಕರ ಮಾಡಿಕತ್ತೀರಿ ಅಂತ. ಇಲ್ಲಪ್ಪ, ನಮ್ಮ ಸಂತಾನ ಇಲ್ಲ, ಮಕ್ಕಳಿಲ್ಲ, ಸಂತಾನಕ್ಕೋಸ್ಕರವಾಗಿ ಈ ಸತ್ಯನಾರಾಯಣ ಕಚೇರಿ ಮಾಡಿಕತ್ತೀವಿ ಅಂತಂದ. ಆ ವರ್ತಕ ಅಂದ, ಸ್ವಾಮಿ ಹಾಗಾದ್ರೆ ನನಗೂ ಮಕ್ಕಳಿಲ್ಲ, ಸಂತಾನ ಪ್ರಾಪ್ತಿ ಆಗುವಂಥದ್ದು ಆದರೆ ನಾನು ವ್ರತವನ್ನು ಮಾಡ್ತೇನೆ ಸಂಕಲ್ಪವನ್ನು ಮಾಡ್ಕೊಂಡ. ಆ ರಾಜನ ಮುಖಾಂತರವಾಗಿ ಆ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಕ್ಕಂಥ ವಿಧಿವಿಧಾನಗಳು ತಿಳ್ಕೊಂಡ, ಪ್ರಸಾದವನ್ನು ತೆಗೆದುಕೊಂಡ. ಏನು ವ್ಯಾಪಾರಕ್ಕೆ ಅಂತ ಹೊಂಟಿದ್ದ, ತನ್ನ ಹೆಂಡತಿಗೊಂದು ಪ್ರಸಾದವನ್ನು ತಗೊಂಡ ಮತ್ತು ವಾಪಸ್ ಊರಿಗೆ ಹೊಂಟ ತಕ್ಷಣ ಒಂದು ಹೆಂಡತಿ ಕೇಳಿ, ಸ್ವಾಮಿ ವ್ಯಾಪಾರಕ್ಕೆ ಅಂತ ಹೊಂಟಿದ್ರಿ, ಯಾಕೆ ಇಷ್ಟು ಜಲ್ದಿ ಬಂದ್ರಿ ಅಂತ ಕೇಳಿಲ್ಲ. ಹೋಗ್ತಕ್ಕಂಥ ದಾರಿ ಒಳಗೆ ಒಬ್ಬ ಮಹಾರಾಜ ಸತ್ಯನಾರಾಯಣ ಪೂಜೆಯನ್ನು ಮಾಡ್ಲಿಕ್ಕತ್ತಿದ್ದ. ಆ ಸತ್ಯನಾರಾಯಣ ಪೂಜೆಯನ್ನು ಮಾಡಿ ಪ್ರಸಾದವನ್ನು ತಗೊಂಡು ನಾನು ತಗೊಂಡು ಬಂದಿದ್ದೇನೆ. ಅವ್ನು ಮಾಡ್ಲಿಕ್ಕತ್ತಿದ್ದ ಉದ್ದೇಶ ಏನಂದ್ರೆ ಮಕ್ಕಳಿರಲಿಲ್ಲ, ಮಕ್ಕಳಾಗ್ತಾವಂತಂದ್ರೆ ಅದು ತಗೊಂಡ್ಬಂದಿದ್ದೇನೆ ಇಂದ. ಹಾಗಾಗಿ ಭಕ್ತಿಯಿಂದ ತಾನು ಗಂಡ ಹೆಂಡತಿ ಇಬ್ಬರು ಪೂಜಾದಿಗಳನ್ನು ಮಾಡಿದ್ದಾರೆ, ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ, ಸತ್ಯನಾರಾಯಣ ಧ್ಯಾನ ಮಾಡ್ತಾ ಇದ್ದಾರೆ. ಎಲೆ ಸತ್ಯನಾರಾಯಣ ಸ್ವಾಮಿ ಕೇಳು, ನಮಗೂ ಸಂತಾನ ಪ್ರಾಪ್ತಿ ಆಗುವಂಥದ್ದಾದರೆ ನಾನು ವ್ರತವನ್ನು ಮಾಡ್ತೇನೆ ಸಂಕಲ್ಪ ಮಾಡಿಕೊಂಡು ಪೂಜಾದಿಗಳನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಮಹಾರಾಜ ಏನು ಕಥೆ ಹೇಳಿದ ಆ ಕಥೆಯನ್ನೆಲ್ಲ ತನ್ನ ಹೆಂಡತಿಯನ್ನು ಹೇಳಿದ. ಆ ಪ್ರಸಾದದ ಮಹಿಮೆಯಿಂದ ಆ ಕಾಲಕ್ರಮೇಣವಾಗಿ ಕಥಾಶ್ರವಣದ ಮಹಿಮೆಯಿಂದ ಆ ಹೆಂಡತಿ ಆಗಿರ್ತಕ್ಕಂಥವಳು 1 ವರ್ಷ ಕಳೆದು 2 ವರ್ಷ ಕಳೆದು ಗರ್ಭವತಿ ಆಗುವಂಥವಳಾಗ್ತಾ ಇದ್ದಾಳೆ. ಪೂರ್ಣಚಂದ್ರನಂತೆ ಗರ್ಭ ಬೆಳೆಯುವಂಥದ್ದಾಗಿ ಒಂದು ಶುಭ ಮುಹೂರ್ತದಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ. ಬಹಳ ಸಂತೋಷ ಆಯಿತು. ಆ ಹೆಣ್ಮಗಳು ಹೇಳಿದ್ರು, ಸ್ವಾಮಿ ನಾವೇನು ಹರಕೆಯನ್ನು ಮಾಡ್ಕೊಂಡಿದ್ವಿ ಆ ಪ್ರಕಾರವಾಗಿ ಒಳ್ಳೆ ಮಗಳು ಹುಟ್ಟಿದ್ದಾಳೆ, ಸತ್ಯನಾರಾಯಣ ತೀರ್ಮಾನ. ಆವಾಗ ಎಲ್ಲ ಹುಚ್ಚಿ ಈಗಿನ ಮಗು ಹುಟ್ಟಲೇಬೇಡ ಅಂತಕ್ಕಂಥದ್ದೇ, ಈಗ ಯಾಕೆ ಅಷ್ಟು ಇದು ಮಾಡ್ತಾ ಇದೀಯಾ? ಈಗ ಸಂಕಲ್ಪ ಮಾಡ್ಕೊಂಡೇವು, ಖರೆ ಮಾಡುವಾಗ ನಮಗೆ ಅಂತಕ್ಕಂಥದ್ದಿಲ್ಲ. ಆದರೆ ಈಗಿನ ಹೆಂಗಿದೆ, ಇನ್ನು ಮುಂದೆ ಜಾತಕ ನಾಮಕರಣ ಅಂತೆಲ್ಲ ಮಾಡ್ತೀವಿ, ಇನ್ನೊಂದು ಟೈಮ್ ಇರ್ತದೆ, ಯಾಕಷ್ಟು ಗಡಿಬಿಡಿ ಮಾಡ್ತೀವಿ ಅಂತಂದ. ಆತು ಅಂತಂದ್ರೆ ನಾಮಕರಣ ಆಯ್ತು, ಜಾತಕ ನಾಮಕರಣ ಎಲ್ಲನೂ ಆಯ್ತು. ಆ ಹುಡುಗಿಗೆ ಕಲಾವತಿ ನಾಮಕರಣ ಮಾಡಿದ್ರು, ನಾಮಕರಣ ಆಯ್ತು. ಆವಾಗೂ ಸತ್ಯನಾರಾಯಣ ಮಾಡಲಿಲ್ಲ. ಆಯ್ತು, ಹುಡುಗಿ 10-12 ವರ್ಷ ಆಯ್ತು, ಹುಡುಗಿ ದೊಡ್ಡವಳಾದ್ಲು, ಆವಾಗೂ ಸತ್ಯನಾರಾಯಣ ಮಾಡಲಿಲ್ಲ. ಆದು ಒಳ್ಳೆ ಪ್ರಾಯಕ್ಕೆ ಬಂದು ವಿವಾಹವನ್ನು ಮಾಡಿದ್ರು, ವಿವಾಹನೂ ಆಯ್ತು, ಸತ್ಯನಾರಾಯಣ ಮಾಡಲಿಲ್ಲ. ಆಗ ಅವನು ಹೇಳ್ತಿದ್ದ, ಸ್ವಾಮಿ ನಾವೇನು ಹರಕೆಯನ್ನು ಮಾಡಿದ್ವಿ ಆ ಪ್ರಕಾರವಾಗಿ ಸತ್ಯನಾರಾಯಣ ಪೂಜೆ ಮಾಡೋಣ. ಹೊಸದಾಗಿ ಮಗಳದ್ದು ಮದುವೆ ಆಗಿದೆ, ಅಳಿಯಂದ್ರನ್ನ ಮಗಳನ್ನ ಕೂಡಿಸಿ ಸತ್ಯನಾರಾಯಣ ಮಾಡೋಣ ಅಂತ ಹೇಳಿದ್ರು. ಇಲ್ಲೇ ಹುಚ್ಚಿ ಹೊಸದಾಗಿ ಅಳಿಯ ಬಂದಾನೆ, ನಮ್ಮ ಊರು ಹೆಂಗೆ ಪಟ್ಟಣ ಹೆಂಗೆ ಎಲ್ಲ ತೋರಿಸಿ ನೋಡಿ. ಹೊಸದಾಗಿ ಯಾರು ಊರಿಗೆ ಬಂದರೆ ನಮ್ಮ ಊರಾಗ ಹಂಗದಂಡಿ, ನಮ್ಮ ಊರಾಗ ಹಿಂಗದ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಬೇಕಾದ ಮಾಡ್ಕೊಂಡು ಅವನು ಏನು ಮಾಡಿದ, ಅಳಿಯಾಗಂದ ಸತ್ಯನಾರಾಯಣ ಮರ್ತೇ ಬಿಟ್ಟ. ಅಳಿಯಾಗ ಬಂದಾನೆ, ನಮ್ಮ ಊರು ಹೆಂಗೆ ಪಟ್ಟಣ ಹೆಂಗೆ ತೋರಿಸ್ಕೊಂಡು ಬರೋದು ಅಂತ ತಿಳ್ಕೊಂಡು ಅಳಿಯನ್ನು ಕರ್ಕೊಂಡು ವ್ಯಾಪಾರಕ್ಕೆ ಅಂತೇಳಿ ಹೊರಟ. ಮುತ್ತು ರತ್ನ ವಜ್ರ ವೈಡೂರ್ಯನ ತುಳ್ಕೊಂಡು ವ್ಯಾಪಾರಕ್ಕೆ ಅಂತ ಹೊರಟ. ಪರಮಾತ್ಮ ಅಂದ, ಇದು ವಿನಾಶಕಾಲಿ ವಿಪರೀತ ಬುದ್ಧಿ, ಹಾಳಾಗಬೇಕಾದ್ರೆ ಇಂಥವೆಲ್ಲ ದುರ್ಬುದ್ಧಿ ಬರುವಂಥದ್ದಾಗ್ತದೆ. ಆದ್ದರಿಂದ ಏನು ಸಂಕಲ್ಪನೆ ಮಾಡಿಲ್ಲಲ್ಲ, ನಿನಗೆ ಶಾಂಪಲ್ ತೋರಿಸ್ತೀನಿ ಅಂತ ಅಂದ್ಕೊಂಡು ಆ ಪರಮ ಏನು ಅಳಿಯ ಮಾವ ವ್ಯಾಪಾರ ಮಾಡ್ತಾ ಏನು ಹೊರಟಿದ್ರು ಅಲ್ಲಿ ರತ್ನ ಪಟ್ಟಣಕ್ಕೆ ಬಂದಿದ್ದಾರೆ. ಮುತ್ತರತ್ನ ವಜ್ರ ವೈಡೂರಿನಲ್ಲಿ ಹಾಕೊಂಡಿದ್ದಾರೆ, ರಾಶಿಯಾಗಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ.
ಇವತ್ತಿನ ಕಾಲಕ್ಕೆ ತರಕಾರಿ ಹಾಕೊಂಡು ವ್ಯಾಪಾರ ಮಾಡ್ತಾರೆ, ಮುತ್ತುರತ್ನ ವೈದ್ಯೋಳ ಏನಿಲ್ಲ ಹಾಕೊಂಡು ಮಾಡ್ತಾ ಇದ್ದಾರೆ. ಆ ಪ್ರಕಾರ ಪರಮಾತ್ಮ ಬುದ್ಧಿ ಕಲಿಸಿಕೊಂಡು ತಗೊಂಡು ಆಗ ರತ್ನ ಭಂಡಾರನ್ನೆಲ್ಲ ಮಾಯಾವಾಗಿ ಕಣ್ಣಲ್ಲಿ ರುಗುಂತವರಾಗ್ತಾ ಇದ್ದಾರೆ. ರತ್ನ ಭಂಡಾರದಲ್ಲಿ ಖಾಲಿ ಮಾಡಿದ್ದಾರೆ, ಮೂಟೆ ಹೊತ್ಕೊಂಡು ಓಡ್ತಾ ಇದ್ದಾರೆ. ಆಗ ರಾಜಭಟ್ರು ಅಂದ್ರು, ಇವರೆಲ್ಲ ಇಲ್ಲೇ ಇದ್ರು, ಇವರೆಲ್ಲ ಹೋದ್ರು ಅಂತ ತಿಳ್ಕೊಂಡು ರಾಜಭಟ್ರು ಬೆನ್ನತ್ತಿದ್ದಾರೆ, ಆಯ್ಕೆ ಹೊತ್ಕೊಂಡು ಓಡ್ತಾ ಇದ್ದಾರೆ. ಆಗ ರಾಜಭಟ್ರು ನಮ್ಮನ್ನು ಬಿಡಲ್ಲ ಅಂತ ತಿಳ್ಕೊಂಡು ಮಾಯಾವತಿ ಕಳ್ಳರು ಇವರೇನು ಹಳೆಯ ಮಾವ ಮುತ್ತು ರತ್ನ ವೈದ್ಯರು ಹೊರಡಿನಲ್ಲಿ ಹಾಕೊಂಡಿದ್ರು, ಅಲ್ಲೇ ಎಲ್ಲ ಸುರಿದ್ರು, ಅದೃಷ್ಟರಾಗಿ ಹೋಗುವಂತರಾಗ್ತಾ ಇದ್ದಾರೆ. ಆಗ ರಾಜಭಟ್ರು ಬಂದು ನೋಡಿದ್ರು, ಇವೆಲ್ಲ ಮುತ್ತು ರತ್ನ ವೈದ್ಯರು ವೈಡೂರುಗಳೆಲ್ಲ ಎಲ್ಲ ರಾಜಮುದ್ರೆಗಳೇ ಆಗಿರ್ತಕ್ಕಂಥವ್ರು. ಆದ್ರಿಂದ ಇವರೇ ಕಳ್ಳರು ಅಂತ ತಿಳ್ಕೊಂಡು ಇವ್ರನ್ನ ಹೆರಮುಡಿಗೆ ಕಟ್ಕೊಂಡು ರಾಜನ ಆಸ್ಥಾನ ತನಕ ಹೋದ್ರು. ಆಗ ರಾಜ ಇವರು ಕಳ್ಳರು ಅಂತ ಹೇಳಿದ ತಕ್ಷಣ ಅವರು ಆಲೋಚನೆಯನ್ನು ಮಾಡಲಿಲ್ಲ. ಮಹಾರಾಜ ಹೌದಾ, ನಮ್ಮ ಆಸ್ಥಾನದಲ್ಲಿ ಕಳ್ಳ ಮಾಡಿದ್ದಾರೆ, ಭಂಡಾರವನ್ನು ಲೂಟಿ ಮಾಡಿದ್ದಾರ, ಹೋಗ್ರಿ ಇವರಿಗೆ ಅನ್ನ ನೀರು ಆಹಾರ ಕೊಡಬೇಡ್ರಿ, ಸೂರ್ಯನ ಬೆಳಕಿಗೆ ನೋಡಿರಬಾರ್ದು ಅಂತಹ ಒಂದು ಕಾರಾಗೃಹಕ್ಕೆ ಹೊತ್ತೋಗಿರಿ. ಒಯ್ದ್ರು, ಒಂದು ಹೊತ್ತು ಹೋಗಿರೋ ಅವನಿಗೆ. ಆವಾಗ ಇಟ್ಲ ಕಡೆಗೆ ಕಲಾವತಿ ಲೀಲಾವತಿ ಮನೆ ಕಡೆಗೆ ಆಲೋಚನೆ ಆಯ್ತು. 1 ವರ್ಷ ಆಯ್ತು, ಯಾವಾಗಲೂ ಆಲೋಚನೆ ಬರ್ತಕ್ಕಂಥ ನಮ್ಮ ಯಜಮಾನ ಯಾಕೂ ಬರಲಿಲ್ಲ ಅಂತಕೊಂಡು ಆಲೋಚನೆಯನ್ನು ಮಾಡಿಕತ್ತಿರು. 1 ವರ್ಷ ಕಳೀತು, 2 ವರ್ಷ ಕಳೀತು, ಹಳೆಯನೂ ಇಲ್ಲ, ಗಂಡನೂ ಇಲ್ಲ, ಆಲೋಚನೆ ಮಾಡಿಕತ್ತಿರು. ಓಹೋ, ಇದು ನಮ್ಮ ಸತ್ಯನಾರಾಯಣ ಮರ್ತದಕ್ಕೋಸ್ಕರವಾಗಿ ಇಂತಹ ದುರ್ಗತಿ ಬರುವಂಥದ್ದಾಗಿದೆ. ಈಗಲಾದ್ರೂ ಕಾಲ ಮಿಂಚಿಲ್ಲ. ಎಲೆ ಸತ್ಯನಾರಾಯಣ ಸ್ವಾಮಿ ಕೇಳು, ನನ್ನ ಹಳೆಯ ನನ್ನ ಗಂಡ ಸುಖವಾಗಿ ಊರಿಗೆ ಬಂದಿದ್ದ ಪಕ್ಷದಲ್ಲಿ ಯಥಾ ಪ್ರಕಾರವಾಗಿ ವಿಜೃಂಭಣೆಯಿಂದ ನಿನ್ನ ಪೂಜಾದಿಗಳನ್ನು ಮಾಡ್ತೀವಿ ಅಂತ ತಿಳ್ಕೊಂಡು ಆ ಹೆಣ್ಣು ಮಕ್ಕಳು ಬಂದು ಸಂಕಲ್ಪ ಮಾಡ್ಕೊಂಡವನಿಗೆ ಆ ಪರಮಾತ್ಮನಿಗೆ. ಅದಕ್ಕೆ ಅವನಿಗೆ ಕರುಣಾಮಯಿ ಅಂತ ಬಹಳ ಕರುಣೆ ಬಂತಂತವನಿಗೆ. ಆ ಹೆಣ್ಮಕ್ಳು ಸಂಕಲ್ಪ ಮಾಡ್ಕೊಂಡ್ರು, ಕರುಣೆ ಬಂತಂತವನಿಗೆ. ಆಗ ತನ್ನ ದಿವ್ಯ ದೃಷ್ಟಿಯನ್ನು ಬಿಟ್ಟ ಆ ಯಾವ ಮಹಾರಾಜ ಬಂಧನದಲ್ಲಿಟ್ಟಿದ್ದ ಅವನಿಗೆ ಅಶರೀರವಾಣಿಯಾಗುವಂಥದ್ದಾಗಿದೆ. ಎಲೆ ಮಹಾರಾಜ ಕೇಳು, ಯಾವ ಬಂಧನಲ್ಲಿರ್ತಕ್ಕಂತಹ ವರ್ತಕರು ಕಳ್ಳರಲ್ಲ ಸುಳ್ರಲ್ಲ ಕೂಡಲೇ ಬಿಡುಗಡೆ ಮಾಡು, ಇಲ್ಲ ಅಂದ್ರೆ ಇನ್ನು ವಜ್ರ ವೈಡೂರ ಆಸ್ತಿ ಅಂತಸ್ತೆಲ್ಲ ಕಣ್ಣು ಮುಚ್ಚಿಕೊಂಡಾಗೆಲ್ಲ ವಂಶ ಹಳೆ ಹೋಗ್ತದೆ ಅಂತ ತಿಳ್ಕೊಂಡು ಅಶರೀರವಾಣಿ ಆಗುವಂಥದ್ದು. ಅದು ರಾಜಂದ ಇವ್ ಸಾವಾಸನ ಬೇಡಪ್ಪ ಅಂತಂದ್ರೆ ಏನೋ ಸ್ವಪ್ನ ಬಿತ್ತು ಅಂತಂದ. ಆ ದೂತರನ್ನೆಲ್ಲ ಕರೆದ, ಅವತ್ತೇನೋ ಅವ್ರು ಜೈಲಿಗೆ ಹಾಕಿದ್ರಲ್ಲ ಅವ್ರು ಹಿಡಿದು ಹಾಕೊಂಬರ್ರಿ ಅಂತ ಹೋದ. ಅವರಿಗೆಲ್ಲ ಸ್ನಾನಗೇನೆಲ್ಲ ಮಾಡಿಸ್ರಿ ಅಂತಂದ. ಅದಕ್ಕೆ ಪೀತಾಂಬರನೆಲ್ಲ ಉಡಿಸ್ರಿ ಅಂದ. ಅದನ್ನ ವಜ್ರ ವೈಡೂರಿಗಳನ್ನೆಲ್ಲ ತುಂಬಿಸಿ 1 ಹಡಗು ಮುಳುಗಿ ಹೋಗೋನಷ್ಟು ತುಂಬಿಸಿ ಕಲಿಸುವಂತನಾಗಿದ್ದಾನೆ. ಯಾವ ಹೆಣ್ಣು ಮಕ್ಕಳು ಸಂಕಲ್ಪವನ್ನು ಮಾಡ್ಕೊಂಡದಕ್ಕೋಸ್ಕರವಾಗಿ ಇನ್ನು ಪೂಜೆನೇ ಮಾಡಿದ್ರೆ ಇನ್ನೇನಾಗಬೇಕು. ಆದ್ದರಿಂದ ಮಾವ ಪರಮಾತ್ಮನ ಸಂಕಲ್ಪ ಮಾತ್ರ ಏನಾಗ ಬರೀ ಸಂಕಲ್ಪ ಮಾಡಿದ್ರೆ ಸಾಕಂತ ಪರಮಾತ್ಮ ಎಂದಿಗೂ ಕೈ ಬಿಡ್ತಕ್ಕಂಥದ್ದಲ್ಲ. ಆ ಹೆಣ್ಣು ಮಕ್ಕಳು ಸಂಕಲ್ಪವನ್ನು ಮಾಡಿಕೊಂಡದಕ್ಕೋಸ್ಕರವಾಗಿ ಆ ಮುತ್ತು ರತ್ನ ಹಿಡಿದೂರಿನೆಲ್ಲ ಹಡಗು ಮುಳುಗಿ ಹೋಗಿ ತುಂಬಿಸಿ ಕಲಿಸಿದ್ದಾನೆ ಆ ಪರಮಾತ್ಮ. ಆ ಹೆಣ್ಣು ಮಕ್ಕಳು ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಕಲಿಯುಗದಲ್ಲಿ ಏನು ಸಂಕಲ್ಪ ಪರಮಾತ್ಮನನ್ನ ಯಾರು ಭಕ್ತಿಯಿಂದ ಶ್ರದ್ಧೆಯಿಂದ ಆ ಪೂಜಾದಿಗಳನ್ನು ಮಾಡ್ತಾ ಇದ್ದಾರೋ ಪರಮಾತ್ಮ ಎಂದಿಗೂ ಕೈ ಬಿಡ್ತಕ್ಕಂಥವನ್ನಲ್ಲ. ಅನನ್ಯ ಚಿಂತೆಯಂತೋ ಮಾಂ ತೇಜನ ಪರಿವಾಸದೆ ತೇಷಾಂ ನಿತ್ಯಾನುಯುಕ್ತಾನಾಂ ಯೋಗಕ್ಷೇಮಂ ಪಟ್ಟೆ ಸಿಟ್ಟು ಬಂದಾಗ ಮಕ್ಕಳಿಗೆ ಹೊಡಿತಾನೆ. ಸಿಟ್ಟು ಬಂದಾಗ ಅಂತವ್ರು ನಮ್ಮ ರೀತಿ ಹೊಡಿಬೋದು, ಸುಮ್ಮನೆ ಹೊಡಿಬೋದು, ಬಾಡ್ದು ಒಂಪಟ್ಟು ಬಾಗಿಲು ಹಾಕಿ ಮತ್ತೆ ವಾಪಸ್ ಬಂದ್ಬಿಡ್ತೀವಿ. ಮತ್ತೆ ಅರ್ಧ ಗಂಟೆ 1 ಗಂಟೆ ಆಯ್ತು, ಎಲ್ಲೋ ಹೋಗ್ತೀವಿ, ಎಲ್ಲಿ ಹೋದು ಏನೋ ಪಾರ್ಕಿಗೆ ಹೋದು ಮತ್ತಲ್ಲಿ ಹೋದು ಇಲ್ಲಿ ಮತ್ತೆ ಹುಡುಕೊಂಬರ್ತೀವಿ. ತನ್ನ ತಾಯಿ ತನ್ನ ಮಕ್ಕಳು ತನ್ನ ಮಕ್ಕಳನ್ನ ಹೆಂಗೆ ಪರಿಪೋಷಣೆ ಮಾಡ್ತಾ ಇದ್ದಾಳೋ ಹಾಗೆ ಪರಮಾತ್ಮ ಆಗಿರ್ತಕ್ಕಂಥ ತನ್ನ ಭಕ್ತರನ್ನ ಎಂದಿಗೂ ಕೈ ಬಿಡ್ತಕ್ಕಂಥವನ್ನೆಲ್ಲ. ಅಪರಾಧ ಸಹಸ್ರಾಣಿ ಕ್ರಿಯಂತಿ ಅನುಶಮ್ಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ. ನಮಗೆ ಗೊತ್ತಿದ್ದಂಗೋ ಗೊತ್ತಿಲ್ದಂಗೋ ಒಂದು ದಿವಸಕ್ಕೆ 1000 ತಪ್ಪು ಮಾಡ್ತೀವಿ ಅಂತ ನಮ್ಗೆ ಗೊತ್ತೇ ಇರಂಗಿರಲ್ಲ. ನಾವು ಅದನ್ನ ಮಾಡಿಲ್ಲ ಇದನ್ನ ಮಾಡಿದ್ರೆ ನಾವು ಹೇಳ್ತೀವಿ, ಆದ್ರೆ ಒಂದು ದಿವಸಕ್ಕೆ 1000 ತಪ್ಪುಗಳನ್ನು ಮಾಡ್ತೀವಿ. ಅದಕ್ಕೋಸ್ಕರವೇ ಕೊನೆಗೆ ಪ್ರದಕ್ಷಿಣೆ ಮಾಡಿದ್ರೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರ್ನಿಶಮಯ ತಾನಿ ಸರ್ವಾಣಿ ಮೇ ದೇವ ಕ್ಷಮಸ್ವ ಪುರುಷೋತ್ತಮ. ಹಾಗೆ ಆ ಪರಮಾತ್ಮನನ್ನ ಯಾವ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೋ ಪರಮಾತ್ಮ ಎಂದಿಗೂ ಕೈ ಬಿಡ್ತಕ್ಕಂಥವನ್ನೆಲ್ಲ. ಅದರಿಂದ ಒಂದು ಮನೆ ಕಟ್ಟಿಸಿ ನೋಡು, ಮದುವೆ ಮಾಡಿ ನೋಡು. ಇಂಥ ಒಂದು ಮನೆಯನ್ನು ಕಟ್ಟಿಸಬೇಕಾದ್ರೆ ನಮಗೇ ಗೊತ್ತಿರಲಿಲ್ಲ, ಇದು ದೊಡ್ಡ ಮನೆ ತಗೋತಾನೆ, ಇಷ್ಟು ದೂರ ಮಾಡ್ತಾನೆ ಗೊತ್ತಕ್ಕಂತಕ್ಕಂಥಲ್ಲ. ಪರಮಾತ್ಮನ ಅನುಗ್ರಹ ಇತ್ತು ಅಂತಂದ್ರೆ ಋಣಾನುಬಂಧೇನ ಪಶು ಪತ್ನಿ ಸುತಾಲಯ ಇಂತಹ ಮಾಡಿದ್ದಾರೆ. ಎಲ್ಲಿ ಬ್ಯಾಂಕ್ ಸಾಲ ಮಾಡಿರ್ತಾರೋ ಗೊತ್ತಿರಲ್ಲ, ಎಲ್ಲಿ ವ್ಯವಹಾರ ಮಾಡಿರ್ತಾರೋ ಗೊತ್ತಿರಲ್ಲ. ಅವೆಲ್ಲ ಕಷ್ಟಗಳನ್ನ ಯಾರು ಸುಖ ಸಂಪತ್ತುಗಳನ್ನು ಕೊಟ್ಟು ಅಷ್ಟೈಶ್ವರ್ಯ ಕೊಟ್ಟು ಅವರ ಮಕ್ಕಳ ಒಳ್ಳೆ ವಿದ್ಯಾಭ್ಯಾಸ ಮಕ್ಕಳನ್ನು ಅನುಗ್ರಹ ಮಾಡಿ ಬಂದಿರತಕ್ಕಂತಹ ಎಲ್ಲ ಭಕ್ತರಿಗೂ ಸಕಲೇಶ್ವರ ಸುಖ ಸಂಪತ್ತು ಮಕ್ಕಳನ್ನು ಅನುಗ್ರಹ ಮಾಡಿ ಎಂದುಕೊಂಡು ಅಧಿಕತ ಯುವಕರಣದಲ್ಲಿ ತೃತೀಯೋಧ್ಯಾಯ ಸಂಪೂರ್ಣರ್ಪಯಾಮಿ ರಕ್ಷರಕ್ಷಾಂ ಧಾರಯಾಮಿ. 4ನೇ ಅಧ್ಯಾಯದಲ್ಲಿ ಈಗಂತೂ ಪರಮಾತ್ಮ ಕೊಟ್ಟ
ಹಡಗು ಮುಳುಗಿ ಹೋಗ್ತಾನೆ ತುಂಬಿಸಿ ಕಳಿಸಿದ್ದಾನೆ. ನೋಡಬೇಕು ಪರಮಾತ್ಮನ ಪರೀಕ್ಷೆ ಮಾಡಬೇಕು ಅಂತಂದ. ನೋಡಿದ ಹೊಂಟ ಒಳ್ಳೆ ಸನ್ಯಾಸಿ ವೇಷದಲ್ಲಿ ಬಂದಿದ್ದಾನೆ ಪರಮಾತ್ಮ. ಆ ಅಳಿಯನ್ನ ಮಾವನ್ನು ಕೂತ್ಕೊಂಡು ಕೇಳ್ತಾ ಇದ್ದಾನೆ, ಎಲೆ ಸ್ವಾಮಿ ನೀವು ನೋಡಪ್ಪ ಹಡಗದಲ್ಲಿ ಏನು ತುಂಬಿಗೆ ಭಾಳ ಏನೋ ತುಂಬಿಸಿದಂಗೆ ಆಗ್ತಾ ಇದೆ, ನಾನು ಸ್ವಲ್ಪ ಆ ಕಡೆಗೆ ಹೋಗಿ ಬಂದು ಮಾಡಿದ್ದೀನಿ, ನಮ್ಮನ್ನು ಆ ಕಡೆ ಕರ್ಕೊಂಡು ಹೋಗ್ರಿ ಅಂತಂದು. ಈಗ ಅಳಿಯ ಮಾವ ನೋಡಿದ ಆಲೋಚನೆ ಮಾಡಿದೆ. ಮಾವ ಇವನಿಗೆ ಯಾಕೆ ಬೇಕಪ್ಪ, ನಾವು ಎಲ್ಲರೂ ಹೋಗಲಿ ಏನಾರ ಮಾಡಲಿ ಇವನಿಗೆ ಯಾಕೆ ಬೇಕು? ನಾವು ಹಡಗನ ಏನು ತುಂಬಿಗೆ ಅಂಬತ್ತು ಏನು ಬಿಟ್ಟಿರ್ತೀವೋ ಇವೆಲ್ಲ ತೊಗೊಂಡು ಏನು ಮಾಡ್ತಾ ಇದ್ದಾನೆ ಇವನು. ಕಪಟ ಸನ್ಯಾಸಿ ಆಗಿರಬೇಕು, ಕಳ್ಳನ ಆಗಿರಬೇಕು, ನನ್ನ ಆಸ್ತಿ ಏನೆಲ್ಲ ಲೂಟಿ ಮಾಡಿ ಬಂದಿರ್ತಕ್ಕಂಥವನು ಆಗಿರಬೇಕು. ಆದ್ದರಿಂದ ಇವನು ಕಳ್ಳ ಆಗಿರ್ಬೇಕಾದ್ರಿಂದ ಅವನು ಹೇಳ್ದ, ನೋಡಪ್ಪ ನಾನು ಹಡಗನಾಳಿಗೆ ನಾನು ಏನು ತುಂಬಿಗೆ ಬಂದಿಲ್ಲ, ಎಲ್ಲ ಊಟದಲ್ಲಿ ತುಂಬೀವಿ, ಮುತ್ತಲಿ ತುಂಬೀವಿ, ಎಲೆ ಬೆಳ್ಳಿ ತುಂಬೀವಿ, ತರಿಗೆ ಎಲೆ ತುಂಬೀವಿ. ಪರಮಾತ್ಮನ ಎಲ್ಲ ಇವರ ಇಷ್ಟೆಲ್ಲ ತುಂಬಿಸಿ ಕಳಿಸೀನಿ, ಹಡಗು ಮುಳಿ ಹೋಗ್ತಾ ತುಂಬಿಸಿ ಕಳಿಸೀನಿ, ಇನ್ನೂ ಇವನಿಗೆ ಬುದ್ಧಿ ಬಂದೇ ಇಲ್ಲ ಇವನಿಗೆ ಅಂತಂದ. ಆಯ್ತು ಅವನು ಹೇಳಿದ್ನಲ್ಲ, ಎಲ್ಲ ಊಟದಲ್ಲಿ ಮುತ್ತಲಿ ಎಲೆ ಬೆಳ್ಳಿ ತರಿಗೆ ಎಲೆ ಅಂತ ಏನು ಹೇಳಿದ್ದ ಎಲ್ಲ ಸಾಕ್ಷಾತ್ ಪರಮಾತ್ಮ ಅಂದ. ತಥಾ ಅಸ್ತು ಒಂದು ಹಿಂಗೆ ಆಗಲಿ ಅಂತಂದ. ಅದಕ್ಕೆಲ್ಲ ಮನೆಯೊಳಗೆ ಮುನಪಟ್ಟು ಬಂದಾಗ ಅಂತಾರಲ್ಲ ಪಡ, ಈ ಮನೆಯೊಳಗೆ ಹಗಲೆಲ್ಲ ಇಲ್ಲ ಅನ್ಬೇಡ್ರಿ, ಇಲ್ಲ ಅನ್ಬೇಡ್ರಿ, ಏನು ಇಲ್ಲ ಅನ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಏನು ಇದ್ದಿದ್ದನ್ನ ಅದನ್ನು ಪರಮಾತ್ಮ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಗ ಬಿಟ್ಟು ಆವಾಗ ಪರಮಾತ್ಮ ಅಂದ ತಥಾ ಅಸ್ತು ಅಂತಂದ, ಹಾಗೆ ಆಗಲಿ ಅಂತಂದ. ಅಳಿಯ ಮಾವ ಊಟ ಮಾಡ್ಕೊಂಡು ನೋಡ್ಕೊಂಡು ಬರೋಷ್ಟರಲ್ಲಿ ಇವರೇನೋ ಮಹಾರಾಜ ಹಡಗು ಮುಳುಗಿ ಹೋಗ್ತಾನೆ ಏನು ತುಂಬಿಸಿ ಕಳಿಸಿದ್ದ ಅದ್ರ ವೈಡೂರಿನೆಲ್ಲ ಹಗಳೇ ಮತ್ತೆ ತೇಲಿಕತ್ತು ಬಂದ. ನೋಡಿದ ನಾವು ಏನು ಹೇಳಿದ್ದಲ್ಲ ಎಲ್ಲ ಮುತ್ತರತ್ನ ವೈದ್ಯರ ವೈಡೂರಿಗಳೆಲ್ಲ ನಾನು ಏನು ಹೇಳಿದ್ದಲ್ಲ ಊಟದಲ್ಲಿ ಎಲೆ ಬಳ್ಳಿ ಕರಿಗೆಲ್ಲಿ ಏನು ಹೇಳ್ತೀವಿ ಎಲ್ಲ ಅವೇ ಆಗುವಂಥದ್ದಾಗಿದೆ. ಆ ಮಾವ ಮತ್ತೆ ಆಲೋಚನೆ ಮಾಡಿದ, ಅಯ್ಯೋ ನನ್ನ ಆಸ್ತಿ ಎಲ್ಲ ಹಾಳಾಗೋದು, ವಜ್ರ ವೈಡೂರುಗಳೆಲ್ಲ ಹಾಳಾಗೋದು, ನಾನು ಎಲ್ಲ ಹೋತ್ರಪ್ಪ ಅಂತ ತಿಳ್ಕೊಂಡು ಏಕ್ದಮ್ ಹೋಗಿ ಮೂರ್ಛೆ ಹೋದ. ಅಲ್ಲೇ ಇರ್ತಕ್ಕಂಥ ಆ ಅಳಿಯನಾಗಿರ್ತಕ್ಕಂಥವನು ಅಲ್ಲೇ ನೀರು ತಗೊಂಡ ಅವನ ಶುಶ್ರೂಷಾದಿಗಳನ್ನ ಮಾಡಿದ. ಎಚ್ಚರ ಬಂದು ಆಗ ಅಳಿಯ ಹೇಳ್ತಾರೆ, ಎಲೆ ಮಾವ ಕೇಳು, ನೀನು ಪದೇ ಪದೇ ಸುಳ್ಳು ಹೇಳೋದಕ್ಕೋಸ್ಕರವಾಗಿ ಇಂತಹ ದುರ್ಗತಿ ಬರುತ್ತದೆ, ಎಲ್ಲೋ ಕಾಲು ಮಿಂಚಿಲ್ಲ, ನಾವು ಏನೆಲ್ಲ ಊಟದಲ್ಲಿ ಮುಟ್ಟಲಿ ಎಲೆಬಳ್ಳಿ ಕರಿಗಲಿ ಅಂತ ಹೇಳಿವಿ, ಎಲ್ಲ ಅವೇ ಆಗಿರ್ಬೇಕಾದ್ರೆ ಸಾಕ್ಷಾತ್ ಅವ ಪರಮಾತ್ಮನೇ ಹೊರತು ಬೇರೆ ಯಾರು ಅಲ್ಲ ಅಂತ ತಿಳ್ಕೊಂಡು ಹೇಳಿದ. ಹಾಗಾದ್ರೆ ನಡೆ ಹೆಂಗಾರೆ ಅವನು ಪೂಜೆ ಮಾಡೋಣ, ಸದ್ಯಾಕಿದೆ ಮಾಡ್ತೀನಿ ಹೇಳಿದ್ಯಲ್ಲ. ಅವಾಗ ಸನ್ಯಾಸಿ ಪರಮಾತ್ಮ ಎಲೆ ವರ್ತಕ ಕೇಳು, ನೀನು ಅಹಂಕಾರದಿಂದ ದುಡ್ಡಿನ ಮದದಿಂದ ನೀನು ಸತ್ಯಾನಂದ ಕಥೆಯನ್ನು ಮಾಡ್ತೀನಿ ಅಂತ ಹೇಳಿದ್ಯ, ಹೌದಾ? ನಿನಗೆ ಅವಾಗ ಸಂತಾನ ಆಗಿದ್ದಿಲ್ಲ, ಸಂತಾನ ಆದರೂ ಮಾಡಲಿಲ್ಲ, ದೊಡ್ಡವಳಾದರೂ ಮಾಡಲಿಲ್ಲ, ಮದುವೆ ಆದರೂ ಮಾಡಲಿಲ್ಲ, ನನ್ನ ಮರೆತು ಬಿಟ್ಟಿದ್ಯಾ ನೀನು ಅಹಂಕಾರದಿಂದ ದುಡ್ಡಿನ ಮದದಿಂದ ನಿನ್ನನ್ನು ಮರ್ತದಕ್ಕೋಸ್ಕರವಾಗಿ ಇಂತಹ ದುರ್ಗತಿ ಬರುವಂಥದ್ದಾಗಿದೆ. ಈಗಲಾದರೂ ಕಾಲ ಮಿಂಚಿಲ್ಲ, ಸತ್ಯಾನಂದ ಕಥೆಯನ್ನು ಮಾಡು ಆಯಿತು ಅಂತೇಳಿ ಹೊಂಟ. ಅವನಿಗೆ ಮತ್ತೆ ಅಳಿಯನ್ನು ಮತ್ತೆ ಹುಡುಕ್ಲಿಕ್ಕೆ ಹೊಂಟಿ, ಸಾಕ್ಷಾತ್ ಎದುರಿಗೆ ಪರಮಾತ್ಮ ಇರ್ಬೇಕಾದ್ರೆ ಮತ್ತೆ ಯಾಕೆ ಹುಡುಕಿ ಹೋಗ್ತೀನಿ ನಾಪಲ್ಲ ಮುಗಿಸ್ಕೊಂಡು ಪರಮಾತ್ಮ ಏನು ಬೇಕಾಗಿರ್ತಕ್ಕಂಥದ್ರಿ? ಅವನಿಗೆ ನಾ ಕೊಟ್ಟಿದ್ದಕ್ಕೆ ಹಣ್ಣು, ನಾ ಕೊಟ್ಟಿದ್ರಿಂದ ಪ್ರಸಾದ ಸಾಮಾನು ಅವನು ಎಲ್ಲ ತಿನ್ನೋದಾಗಿದ್ರೆ ನಾವು ಯಾವುದಾದ್ರು ಇರ್ತಕ್ಕಂಥಲ್ಲ. ಪರಮಾತ್ಮನಿಗೆ ಏನು ಬೇಕಾಗಿದೆ? ಭಕ್ತಿಯಿಂದ ಒಂದು ದಳಸಿ ತುಳಸಿ ಬಿಂದು ಗಂಗೋದಕವ. ಪರಮಾತ್ಮನಿಗೆ ಕೊಟ್ಟಿದ್ದಕ್ಕೆ ಅವನಿಗೇನು ಬೇಕಾಯ್ತ್ರಿ? ಒಂದು ದಳಸಿ ತುಳಸಿ ನನಗೆ ಬೇಕಾದಿಲ್ಲ, ಒಂದು ತುಳಸಿ ಎಷ್ಟು ಸಾಕು ನನಗೆ, ನನ್ನ ತಲೆ ಮೇಲೆ ನಾನೇ ಪ್ರಕೃತಿಯಲ್ಲಿ ಕೊಟ್ಟಿರ್ತಕ್ಕಂಥ ನೀರು ನನ್ನ ತಲೆ ಮೇಲೆ ಹಾಕು ಅಂತ ತಿಳಿದು ಹಾಕು ಅಂತ ಹೇಳ್ತಾರೆ. ಭಕ್ತ ಪರಮಾತ್ಮ ಏನಪ್ಪ ಭಕ್ತಿಯಿಂದ ಒಂದು ದಳಸಿ ತುಳಸಿಯನ್ನು ಏರಿಸಿದ್ರೆ ಸಾಕು, ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಕ್ಕಂಥ. ಅಲಂಕಾರ ಪ್ರಿಯೋ ವಿಷ್ಣು ಜಲದಾರೋ ಪ್ರಿಯ ಶಿವ ನಮಸ್ಕಾರ ಪ್ರಿಯೋ ಭಾನು. ವಿಷ್ಣುವಿಗೆ ನೀವು ಬೇಕಾದ್ರೆ ನೀವು ನಿಮ್ಮ ಬೆಂಗಳೂರು ಶಿವಮೊಗ್ಗ ಕಡೆಗಂತೂ ವರಮಹಾಲಕ್ಷ್ಮಿ ಹಬ್ಬ, ಸತ್ಯನಾರಾಯಣಗೆ ಪೂಜೆ ಅಂತಂದರೆ ಅಲಂಕಾರ ಅಂದರೆ ಎಷ್ಟು ಅಲಂಕಾರ ಮಾಡಿದ್ರು ಕಡಿಮೆನೇ. ಅದಕ್ಕೆ ಅಲಂಕಾರ ಪ್ರಿಯೋ ವಿಷ್ಣು. ಶ್ರಾವಣ ಮಾಸ ಬಂತು, ಎಲ್ಲಿ ಬಂತು? ಸೋಮವಾರ ಬಂತು, ಈಶ್ವರ ತಲೆ ಮೇಲೆ ನೀರು ಹಾಕದೆ, ಅವ ಸೋಮವಾರ ಬಂತು ಅವನ ತಲೆ ಮೇಲೆ ನೀರು ಹಾಕದೆ. ಜಲದಾರೋ ಪ್ರಿಯ ಶಿವ, ಮನುಷ್ಯನಿಗೆ ಆರೋಗ್ಯ ಬೇಕು, ಸಮಸ್ಯೆಗಳಿತ್ತು, ನಮಸ್ಕಾರ ಪ್ರಿಯೋ ಭಾನು. ಸೂರ್ಯನಿಗೆ ನಮಸ್ಕಾರ. ಈಗೆಲ್ಲ ನಮಸ್ಕಾರ ಮಾಡಲಿಕ್ಕೆಲ್ಲ ಎಲ್ಲ ಮೆಡಿಟೇಷನ್ ಎಲ್ಲ ಯೋಗ ನಮಸ್ಕಾರ ಆಮೇಲೆ ಪ್ರಾಣಾಯಾಮ ಮೊದಲಿಂದ ಇದ್ದದ್ದೇನೆ, ಆದರೆ ಎಲ್ಲ ದುಡ್ಡು ಕೊಟ್ಟು ಕಲಿಬೇಕು ನಾವು. ಹಾಗಾಗ್ಬಿಟ್ಟು ಪರಮಾತ್ಮನಿಗೆ ಏನು ಬೇಕಾಗಿದ್ರಿ? ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ. ಅವನಿಗೆ ಕೊಟ್ಟರೆ ಸಾಕು, ಪರಮಾತ್ಮ ಎಂದಿಗೂ ಕೈ ಬಿಡ್ತಕ್ಕಂಥದ್ದಲ್ಲ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರಿಭಾಸದೆ ತೇಷಾಂ ನಿತ್ಯಾಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ. ಹಂಗೆ ಪರಮಾತ್ಮನ ಯಾರು ಅನನ್ಯವಾಗಿ ಚಿಂತೆಯನ್ನು ಮಾಡ್ತಾ ಇದ್ದಾರೋ, ದೃಢವಾಗಿರ್ತಂದು ವಿಶ್ವಾಸ ಇತ್ತು ಅಂದರೆ ಪರಮಾತ್ಮನಿಗೆ ಕೈ ಬಿಡ್ತಕ್ಕಂಥವನ್ನೆಲ್ಲ ಅಂತ ತಿಳ್ಕೊಂಡು ಏನಿತ್ತು ಏನಿಲ್ಲ ಅಲ್ಲೇ ಒಂದು ಪೂಜೆಯನ್ನು ಭಕ್ತಿಯನ್ನು ಮಾಡಿದ್ದಾರೆ. ಪರಮಾತ್ಮನ ತನ್ನ ದೃಷ್ಟಿಯನ್ನು ಸಂತೋಷ ಆಯಿತು, ತನ್ನ ದೃಷ್ಟಿಯನ್ನು ಮತ್ತೆ ಹಡಗಿನ ಮೇಲೆ ಬಿಟ್ಟಿದ್ದಾನೆ. ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಏನೆಲ್ಲ ಹೋಗಿತ್ತು ಅಂತಾಗಿತ್ತು, ಮತ್ತು ಐಶ್ವರ್ಯ ಎಲ್ಲ ತುಂಬಿ ಬರುವಂಥದ್ದಾಗಿದೆ ಆ ಪರಮಾತ್ಮ ಅನುಗ್ರಹದಿಂದ ಅಂತ ಹೇಳ್ತಾ ಇದ್ದಾರೆ. ಹಂಗಾರೆ ಏನ್ರಿ? ಕಣ್ಣು ಮುಚ್ಚಿ ಕಣ್ಣು ತೆಗೆಯೋದ್ರೊಳಗೆ ಇಂಥವೆಲ್ಲ ಆಗ್ಲಿಕ್ಕೆ ಸಾಧ್ಯನಾ?
ಪಾಸಿಬಿಲಿಟೀಸ್ ಅದನ್ನ ಅಂತ ಕೇಳ್ತಾ ಇದ್ದಾರೆ. ಈ ಬೇಕಾದ ಮಾಡುವ ಈ ನಮ್ಮ ಕಲಿಯುಗದ ರೀಸೆಂಟಾಗಿ ತಗೊಳ್ರಿ, ಆ ಬಾಂಗ್ಲಾದೇಶದ್ದು ಆಕಿ ತನ್ನ ಜೀವ ಉಳ್ಕೊಂಡ್ರೆ ಸಾಕು, ಆಸ್ತಿ ಅಂತಸ್ತು ಬೇಡ, ಜೀವ ಉಳ್ಕೊಂಡ್ರೆ ಸಾಕು, ಇಡೀ ದೇಶನ ಬಿಟ್ಟು ಎಲ್ಲ ಬಂದು ಮನೆ ಬಂದ್ರು. ಹೌದಾ? ಯಾರು ತುಂಬಿಕೊಂಡ್ರು, ಏನೋ ಲೂಟಿ ಮಾಡ್ಕೊಂಡು ಎಲ್ಲ ಹೋದ್ರು. ಆ ಶ್ರೀಲಂಕಾದಾಗ ಆ ರಾಜ ಅವೇನು ಮಾಡಿದಂದ್ರು, ಕಣ್ಣು ಮುಚ್ಕೊಂಡು ಬೆಳಕದಾಗ ಇಂಥ ವಿಧಾನಂತರ ಬರ್ತಿಲ್ಲ, ಎಲ್ಲ ಅವನು ಹೋದ. ಅಫ್ಘಾನಿಸ್ತಾನದ ರಾಜರುಗಳು ತಾಲಿಬಾನ್ಗಳು ಬಂದರು, ಎಲ್ಲ ಬಂದರು, ಕಣ್ಣು ಮುಚ್ಕೊಂಡ ಯಾರು ಇಲ್ಲ. ಅಂದರೆ ಪರಮಾತ್ಮನ ಮನಸ್ಸಿಗೆ ಬಂತು ಅಂದರೆ ಕಣ್ಣು ಮುಚ್ಚಿ ಕಣ್ಣು ತೆಗೆದಾಗೆ ಏನು ಬೇಕಾದ್ರೂ ಆಗ್ಬೋದು. ಪರಮಾತ್ಮನ ಮನಸ್ಸಿಗೆ ಬರಲಿಲ್ಲ ಅಂದರೆ ಸುನಾಮಿ ಬಂದಾಗ ಏನು ಬೇಕಾದ್ರೂ ಕಿತ್ಕೊಂಡು ಹೋಗ್ಬೋದು. ಅದಕ್ಕೆ ಎಲ್ಲದಕ್ಕೂ ಪರಮಾತ್ಮ ಅನುಗ್ರಹ ಬೇಕು, ದೈವ ಬಲವೇ ಸಕಲ ಗ್ರಹ ಬಲನೇನೆ ಸರಸಿಜಾಕ್ಷ. ಆ ಸಕಲ ಗ್ರಹ ಬಲಗಳ ಇತ್ತು ಅಂತಂದರೆ ಏನು ಬೇಕಾದ್ರೂ ಆಗ್ತದೆ ತೋರಿಸ್ತಕ್ಕಂಥದ್ದು ಪರಮಾತ್ಮ ಮುಂದೆ, ದೈವದ ಮುಂದೆ ಏನು ಬೇಕಾದ ಟೆಕ್ನಾಲಜಿ ಬರಲಿ, ಪಂಚಭೂತಗಳು ಪಂಚತತ್ವಗಳ ಮುಂದೆ, ಪ್ರಕೃತಿ ಮುಂದೆ ಯಾವುದು ತಡಿತಕ್ಕಂಥದ್ದೇ ಅಲ್ಲ. ನೀರಿಗೂ ತಡೆಯಂಗಿಲ್ಲ ಮನುಷ್ಯ, ಅಗ್ನಿಗೂ ತಡೆಯಂಗಿಲ್ಲ, ಬೆಂಕಿಗೂ ತಡೆಯಂಗಿಲ್ಲ, ಯಾವುದಕ್ಕೂ ತಡೆಯಂಗಿಲ್ಲ ಮನುಷ್ಯ. ಅದಕ್ಕೋಸ್ಕರವಾಗಿ ನಮ್ಮ ಬಾಡಿಯ ಪರಮಾತ್ಮ ಬ್ರಹ್ಮ ಸೆಟ್ಲ್ ಮಾಡಿಕೊಂಡು ಇಷ್ಟೇ ಡಿಗ್ರಿ ಟೆಂಪ್ರೇಚರ್ನಾಗ ಇರ್ಬಿಟ್ಟು ನಿಂತು ಅಂತ, ಅದಕ್ಕಿಂತ ಜಾಸ್ತಿ ಆತು ಅಂದ್ಕೊಳ್ಳೆ ಆಗಲ್ಲ ಶುರು ಮಾಡ್ತಾರೆ ಡಾಕ್ಟರ್ಸ್ ಹೋಗ್ಲಿಕ್ಕೆ ಶುರು, ಇಲ್ಲ ನಿಮ್ಗೆ ಜಾಸ್ತಿ ಆಗಿದ್ರೆ ಇಷ್ಟು ಡಿಗ್ರಿ ಜಾಸ್ತಿ ಆಗಿದ್ರೆ ಅಂತಾರೆ. ನಮ್ದು ಪರಮಾತ್ಮ ಸೃಷ್ಟಿನ ಹೆಂಗೆ ಇರ್ತಕ್ಕಂಥದ್ದು, ಒಂದು ಟೆಂಪ್ರೇಚರ್ ಫಿಕ್ಸ್ ಮಾಡಿಬಿಟ್ಟಾನೆ. ಹಾಗಾಗಿ ನಮ್ಮ ಬಾಡಿ ಹೆಂಗೆ ಅಂದರೆ ಆ ಬಿಸಿಲಿಗೂ ಹೆಚ್ಚಿಗೆ ತಡೆಯಂಗಿಲ್ಲ, ಮಳೆಗೂ ತಡೆಯಂಗಿಲ್ಲ, ಚಳಿಗೂ ತಡೆಯಂಗಿಲ್ಲ. ಹಾಗಾಗಿಬಿಟ್ಟು ಪರಮಾತ್ಮ ಆಗಿರ್ತಕ್ಕಂಥ ಅವ್ನ ಮನಸ್ಸಿಗೆ ಬಂತು ಅಂದರೆ ಏನು ಬೇಕಾದ್ರೂ ಆಗ್ತಿ ತಿಳಿಸ್ತಕ್ಕಂಥದ್ದೇ ಆ ಸತ್ಯನಾರಾಯಣ ಕಥೆ. ಅದಕ್ಕೋಸ್ಕರವಾಗಿ ಪರಮಾತ್ಮ ಕೊಟ್ಟ ಕಾಲದಲ್ಲಿ ಪರಮಾತ್ಮನ ದಾನ ಧರ್ಮಾದಿಗಳನ್ನು ಮಾಡು, ದಾನ ಧರ್ಮವನ್ನು ಮಾಡು, ಶಕ್ತಿಯನ್ನು ಮೀರಿ ಮಾಡೋದು ಎಲ್ಲೂ ಹೇಳಿಲ್ಲ. ಪರಮಾತ್ಮ ಮಾಡಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಪದಾರ್ಥಗಳನ್ನೇ ಶಕ್ತಿಯನ್ನು ಮಾಡಿ ದಾನ ಧರ್ಮಾದಿಗಳನ್ನು ಮಾಡಬೇಕು ಅಂತ ತಿಳಿಸ್ತಕ್ಕಂಥದ್ದೇ ಆ ಸತ್ಯನಾರಾಯಣ ಕಥೆಯಲ್ಲಿ ಆಜ್ಞೆ. ಹಾಗಾಗ್ಬಿಟ್ಟು ಮತ್ತೆ ಹಳೆಯ ಮಾವ ಸಂತೋಷ ಆಯಿತು. ಮತ್ತು ತಥಾ ಪ್ರಕಾರ ವ್ಯಾಪಾರ ಮಾಡ್ತಾ ಬಂದಿದ್ದಾರೆ. ಪೂರ್ವ ಋಷಿಬಾಗಿ ಬಂದಿದ್ದಾರೆ. ತಾಯಿ ಮಗಳು ಸತ್ಯನಾರಾಯಣ ಮಾಡಲಿಕ್ಕೆ ಒಬ್ಬ ದೂತ ಬಂದ, ಅಮ್ಮ ನಿಮ್ಮ ಯಜಮಾನರು ಬಂದಿದ್ದಾರೆ. ಬಹಳ ಸಂತೋಷ ಆಯ್ತು ಹೆಂಡತಿಗೆ. ತಾಯಿಯ ಮಗಳು ಕೂತಿದ್ರು, ಪೂಜೆಯನ್ನು ಮಾಡ್ಲಿಕ್ಕೆ ಇದ್ದಿದ್ರಲ್ಲ, ಎದ್ಲು ಬಡ ಎದ್ಲು, ಒಂದು ಪ್ರಸಾದ ಒಂದು ನೈವೇದ್ಯ ಮಾಡಿ ಬಾಯಿ ಹಾಕಿಕೊಂಡು ಮಗಳ ಹಿಡ್ಕೊಂಡು ನಡೆ ಹೋಗೋಣ ಗಂಡು ಬಂದಾನೆ ಅಂತಕೊಂಡು ಪರಮಾತ್ಮ ಎಲ್ಲ ಇವರ ಪೂಜಾದಿಗಳನ್ನು ಮಾಡಿ ಪ್ರಸಾದ ತಿಂದೆ ಹೊಂಟಾರಲ್ಲ ಅಂತ ತಿಳ್ಕೊಂಡು ಅದನ್ನೂ ತೋರಿಸ್ತೀವಿ ಶಾಂಪಲ್ ಅಂತಂದ. ತಾಯಿ ಮಗಳು ಸಮುದ್ರಕ್ಕೆ ಬಂದರು, ಹಡಗು ಬಂದು ನಿಂತ್ಕೊಂಡು ಗಂಡ ಬಂದ ಇಳಿದ. ನಾ ಹೇಳ್ತೀನಿ ನೋಡು ಎಷ್ಟು ದ್ರವ್ಯ ಸಂಪಾದನೆ ಮಾಡ್ಕೊಂಡು ಬಂದಿದ್ದೇನೆ, ನಿನ್ನ ಅಳಿಯನ್ ಕರ್ಕೊಂಡ್ಬಂದಿದ್ದೆ ನೋಡು ಅನ್ನೋದ್ರಲ್ಲಿ ಅಳಿಯಾನು ಇಲ್ಲ, ಆ ಹಡಗು ಇಲ್ಲ, ಕಣ್ಣು ಸುನಾಮಿ ಬಂದ ಕುತ್ಕೊಂಡು ಹೋಗ್ಬಿಟ್ಟು. ಆವಾಗ ತನ್ನ ಗಂಡನೇ ಇಲ್ಲ, ಆಸ್ತಿನೂ ಇಲ್ಲ ಅಂತಂದಲ್ಲಿ ಆ ಮಗಳಾಗಿರ್ತಕ್ಕಂಥವಳು ಸಹಗಮನ ಮಾಡಬೇಕು ಅಂತ ಹೊಂಟರು. ಆಗ ಶ್ರೀನುವಾಣಿ ಆಯಿತು, ಅಮ್ಮ ಕೇಳು, ಯಾವ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿದ ಒಂದಕ್ಕೋಸ್ಕರವಾಗಿ ಇಂತಹ ದುರ್ಗದೇವರೇ ಒಂಥದ್ದಾಗಿದೆ, ಈಗಲಾದ ಕಾಲ ಮಿಂಚಿಲ್ಲ, ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಬರ್ರಿ ಅಂತ ಹೇಳಿದ್ದಾರೆ. ಆ ಪ್ರಕಾರವಾಗಿ ತಾಯಿಯ ಮಗಳು ತಂದೆ ಬಂದು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜಾದಿಗಳನ್ನು ಮಾಡಿ ಆ ಸತ್ಯನಾರಾಯಣ ಸ್ವಾಮಿ ಧ್ಯಾನವನ್ನು ಮಾಡ್ತಾ ಆ ಸಮುದ್ರದಂಡಿಗೆ ಬರುವಂತನ ಆಗ್ತಾ ಇದ್ದಾರೆ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಋಷಮ್ಮಯ್ಯ ತಾನು ಸರ್ವಾಣಿ ಮೇ ದೇವ ಕ್ಷಮಸವರು ಶ್ರೋತಮ ಸ್ವಾಮಿ, ನಾವು ಮಾಡಿ ತಪ್ಪಾದ ಅಪರಾಧ ಅದು ಕ್ಷಮಾ ಮಾಡುವಂಥದ್ದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾರೆ. ಪರಮಾತ್ಮ ಕರುಣೆ ಬಂತು, ತನ್ನ ದಿವ್ಯ ದೃಷ್ಟಿಯನ್ನ ಮತ್ತೆ ಹಡಗಿನ ಮೇಲೆ ಬಿಟ್ಟಿದ್ದಾನೆ. ಮುಳುಗಿದಂಥ ಹಡಗು ತೀರಿ ಬರುವಂಥದ್ದಾಗಿದೆ. ಯಾವ ಅಳಿಯ ಸತ್ತೇ ಹೋಗಿದ್ದ ಅಂತ ತಿಳ್ಕೊಂಡಿದ್ರು, ಮಲಗಿದವನು ಹೇಗಿದ್ದು ಬರ್ತಾನೆ ಹಂಗೆ ಎದ್ದು ಬರುವಂತಾಗಿದ್ದಾರೆ. ಆದ್ದರಿಂದ ಸತ್ಯನಾರಾಯಣ ಸ್ವಾಮಿ ಕಥೆಯನ್ನ ಕೇಳಿ ಪೂಜಾದಿಗಳನ್ನು ಮಾಡಿ ಪ್ರಸಾದವನ್ನು ಅಲಕ್ಷ್ಯ ಮಾಡಿದರೆ ಏನಾಗ್ತದೆ ತಿಳಿಸ್ತಕ್ಕಂಥದ್ದೇ ಆ ಸತ್ಯನಾರಾಯಣ ಸ್ವಾಮಿ ಕಥೆಯ 4ನೇ ಅಧ್ಯಾಯದಲ್ಲಿ ತಿಳಿಸ್ತಕ್ಕಂಥದ್ದು. ಆದ್ದರಿಂದ ಯಾವ ಭಕ್ತಾದಿಗಳು ನೀವು ಬಂದಿದ್ದೀರಿ, ಯಾವುದೂ ಪ್ರಸಾದವನ್ನು ಅಲಕ್ಷ್ಯ ಮಾಡಿದ ಹಾಗೆ ಸ್ವೀಕಾರವನ್ನು ಮಾಡಿ ಪರಮಾತ್ಮನ ನಿಗೇನು ಶಕ್ತಿಯನ್ನು ಪೂಜಾದಿಗಳು ಮಾಡಿದೆ ಯಥಾದ್ರವ್ಯೇಹಿ ಪೂಜಾ ಉಪಚಾರ ಮಿಲಿತದ್ರವ್ಯ ನಮಗೆ ದೈತ್ಯ ಶಕ್ತಿ ಏನು ಇರ್ತದೋ ಅದರಿಂದ ಪೂಜೆಯನ್ನು ಮಾಡಿದ್ದೀವಿ ಸ್ವಾಮಿ, ಇದನ್ನು ಸ್ವೀಕಾರ ಮಾಡುವಂಥ ಪ್ರಾರ್ಥನೆಯನ್ನು ಮಾಡಿ ಆ ಪರಮಾತ್ಮನ ಪೂಜಾದಿಗಳನ್ನು ಮಾಡಿದರೆ ಎಂದಿಗೂ ಕೈ ಬಿಡ್ತಕ್ಕಂಥದ್ದಲ್ಲ. ಆದ್ದರಿಂದ ಹರಿಕೆಯನ್ನು ಮಾಡ್ತೀವಿ, ಮಾಡಿದ ಮೇಲೆ ತೀರಿಸಬೇಕು, ಇಲ್ಲ ಅಂದರೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಆ ಮಾಡಿದ ಮೇಲೆ ಆ ಪರಮಾತ್ಮನ ಭಕ್ತಿಯಿಂದ ಪೂಜಾದಿಗಳನ್ನು ಮಾಡಬೇಕು ಅಂತ ತಿಳಿಸ್ತಕ್ಕಂಥದ್ದೇ ಆ ಸತ್ಯನಾರಾಯಣ ಕಥೆ. ಎಲ್ಲ ಮಾಡಿ ಒಂದು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿದಂತಕ್ಕಂಥದ್ದು ತಿಳಿಸ್ತಕ್ಕಂಥದ್ದು ಸತ್ಯನಾರಾಯಣ ಕಥೆಯಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿ ಪರಮಾತ್ಮ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ತಿಳಿಸ್ತಕ್ಕಂಥ 4ನೇ ಅಧ್ಯಾಯ ಚತುರ್ಥೋಧ್ಯಾಯ ಸಂಪೂರ್ಣ
चक्षुक्षां धारयामि ब्रह्माणि प्रथमान्यासं तेनाकं यत्र पूर्वे साध्याः सन्ति देवाः ಕೊನೆಯ ದೇಹದಲ್ಲಿ ಆ ಪ್ರಸಾದ ಮಹಿಮೆಯನ್ನು ತಿಳಿಸ್ತಕ್ಕಂಥದ್ದು ಒಬ್ಬ ರಾಜಮುಖಾಗ್ತಾ ಇದ್ದಾರೆ. ಪ್ರಸಾದವನ್ನು ಅಲಕ್ಷ್ಯ ಮಾಡಿದರೆ ಏನಾಗ್ತದೆ ಅಂತಕೊಂಡು ಹಿಂದೆ ಅಂಗಧ್ವಜ ಅಂತೇಳಿ ಮಹಾರಾಜ, ಅಂಗಧ್ವಜ ಮಹಾರಾಜನಿಗೆ ಒಂದು 100 ಜನ ಮಕ್ಕಳಿದ್ದಾರೆ. ಬಹಳ ಸುಖದಿಂದ ರಾಜ್ಯಭಾರ ಮಾಡ್ತಾ ಇದ್ದಾನೆ ಆ ಮಹಾರಾಜ. ತನ್ನ ರಾಜ್ಯ ಹೆಂಗೆ ಮಾಡ್ತಾ ಇದ್ದ ಅಂದರೆ ತನ್ನ ಮಕ್ಕಳನ್ನಾರು ಒಂದು ಬಡ್ಡಿ ಕಡೆಗಣಿಸಿದ್ದ, ತನ್ನ ಪ್ರಜೆಗಳು ಅಷ್ಟು ಭಕ್ತಿಯಿಂದ ಪರಿಪಾಲನೆ ಮಾಡ್ತಾ ಇದ್ದಾನೆ. ಒಂದು ಸ್ಥಾನದಲ್ಲಿ ಒಬ್ಬ ದೂತ ಬಂದ, ಸ್ವಾಮಿ ಬೆಳೆದಿರ್ತಕ್ಕಂತಹ ಬೆಳೆಗಳನ್ನೆಲ್ಲ ಕ್ರೂರಗಳು ಎಲ್ಲ ಹಾಳು ಮಾಡ್ತಾ ಇದ್ದಾವೆ ಅಂತ ಹೇಳಿದಾಗ, ನಾಳೆ ದಿವಸ ಭೇಟಿ ಆಡಿ ಬರ್ತೀನಿ ನಡೀರಿ ಅಂತ ಹೇಳ್ತಾ ಇದ್ದಾನೆ. ಅವಾಗ 4 ದಿವಸ ಆಯಿತು. ಸ್ನಾನ ಗೀನಾಗಿ ಮಾಡಿದ್ದಾನೆ, ಶುಭೂಜಾ ಪುಷ್ಟಾದಿಗಳು ಮಾಡಿದ್ದಾನೆ, ಪೂಜಾ ಮಾಡಿ ಭೇಟಿ ಆಡಲಿಕ್ಕೆ ಅಂತ ಹೊರಟ. ಒಳ್ಳೆ ಬೇಸಿಗೆ ದಿವಸ ರಾಜ ಭೇಟಿ ಆಡ್ತಾ ಸಿಂಹ, ಕರಡಿ, ಶಾರ್ದೂಲ ಕ್ರೂರ ಮೃಗಗಳನ್ನೆಲ್ಲ ಭೇಟಿ ಆಡುವಂತನಾಗಿದ್ದಾನೆ. ಆಯಾಸ ಆಯಿತು. ಅಲ್ಲೇ ಒಂದು ತಿಳಿದೇಣು ಅಡವಿಗೆ ಬಂದಿದ್ದಾನೆ. ಅಲ್ಲೇ ಒಂದು ತಿಳಿದೇಣು ಕೊಳದಲ್ಲಿ ನೀರು ಕುಡಿದಾನೆ. ದೊಡ್ಡದ ಮರ ಇತ್ತು, ಮರದ ಬುಡದಲ್ಲಿ ಒಳ್ಳೆ ನೆರಳಿತ್ತು. ಅಲ್ಲೇ ಮಲಗಿದ, ನಿದ್ದೆ ಬಂತು. ಅಲ್ಲಿ ಗೋಪಾಲಿಕರು ದನ ಕಾಯಿಂತ ಗೊಲ್ಲು ಹುಡುಗರು ಎಲ್ಲ ದನ ಕಲ್ಲು ಬಿಟ್ಕೊಂಡು ಬಂದಿದ್ರು. ಹುಡುಗರ ಆಟ ಆಡ್ಲಿಕ್ಕೆ ಎತ್ತಿದ್ರು. ಯಾವ ಹುಡುಗರೆಲ್ಲ ಹೊಂದ್ಕೊಂಡು ನಮ್ಮಡಿಗೆ ಆಟ ಆಡ್ಲಿಕ್ಕೆ ಎತ್ತಿರ್ತಾವೆ. ಯಾರು ಬರಲಾಗಿ ಆಟ ಆಡ್ತಾರೆ, ಮನೆ ಮಾಡ್ತೇವೆ, ಅದು ಮಾಡ್ತೇವೆ, ಹಿಂಗೆ ಮಾಡ್ತೇವೆ. ಆ ಹುಡುಗರಿಗೆಲ್ಲ ದನಕಾಯಿ ಹುಡುಗರು ಎಲ್ಲ ಸೇರಿಕೊಂಡು ಒಂಬಟ್ಟ ಸತ್ಯನಾರಾಯಣ ಕಥೆ ಮಾಡಬೇಕು, ಆಟ ಆಡಬೇಕು ಅಂತ ಹೊಂಟರು. ಸತ್ಯನಾರಾಯಣ ಪೂಜೆಯನ್ನು ಮಾಡಿದರು. ಎಲ್ಲ ಸತ್ಯನಾರಾಯಣ ಕಥೆಯನ್ನು ಮಾಡಲಿಕ್ಕಿದ್ರು. ಹೌದು, ಸತ್ಯನಾರಾಯಣ ಕಥೆ ಮಾಡಬೇಕು. ಆ ಗಿಡದಾಗಿ ದನಕಾಯಿ ಹುಡುಗರೆಲ್ಲ ಎಲ್ಲಿ ತರಬೇಕು, ಅವಕ್ಕೆಲ್ಲ ಗುಂಡಿಲ್ಲ, ಕಲ್ಲಿಲ್ಲ ತಂದ್ರು. ಅವನ್ನ ಗುಂಡ್ಕಲ್ಲು ಇಟ್ಟರು. ಇವನೇ ಸತ್ಯನಾರಾಯಣ ಅಂದರು. ಪೂಜೆ ಸಾಮಾನುಗಳೆಲ್ಲ ಗಿಡದಾಗಿರ್ತದೆ, ಹೂವೆಲ್ಲ ತಂದರು, ಪತ್ರಿ ತಂದರು. ಇವನ್ನೇ ಪೂಜೆ ಸಾಮಾನು ಅಂದರು. ಎಲ್ಲ ಇಟ್ಟರು, ಪೂಜೆ ಗೀಜೆ ಎಲ್ಲ ಮಾಡಿದರು. ಹೌದು, ಸಪಾದಕ್ಕೆ ನೈವೇದ್ಯಕ್ಕೆ ಏನು ಮಾಡಬೇಕು, ನಾವೇ ಬುತ್ತಿ ಗಂಟು ತಂದಿದ್ರು. ಎಲ್ಲ ಅವನ್ನೇ ಇಟ್ಟರು. ಅದೇ ಬುತ್ತಿ ಗಂಟೆ ನೈವೇದ್ಯ ಮಾಡಿದ್ರೆ ಇದೇ ಸತ್ಯನಾರಾಯಣ ಪ್ರಸಾದ ಅಂದರು. ನಮಸ್ಕಾರ ಮಾಡಿದರು. ಪ್ರಸಾದವನ್ನು ಮೊದಲು ಯಾರಿಗಾದ್ರೂ ಕೊಟ್ಟು ತಿನ್ನಬೇಕು ಅಂತ ಅವ್ರದ್ದು ಪದ್ಧತಿ. ಹಾಗಾಗ್ಬಿಟ್ಟು ಹಾಗೆ ಈ ಅರಣ್ಯದೊಳಗೆ ಯಾರಿಗೆ ಕೊಡಬೇಕು, ಆಗ ಹುಡುಗರ ಪ್ರಸಾದ ಬುತ್ತಿ ಹಿಡ್ಕೊಂಡ್ರು ಹೊಂಟ್ರು. ರಾಜ ಮಲಗಿದ್ದು ನೋಡಿದ್ರು. ರಾಜ ಪ್ರತ್ಯಕ್ಷ ದೇವತಾ, ರಾಜಕ್ಕೆ ಕೊಟ್ಬಿಟ್ರೆ ಎಲ್ಲರಿಗೂ ಕೊಟ್ಟಂಗೆ ಅಂತ ತಿಳ್ಕೊಂಡ್ರು. ಹೌದು ನೋಡು, ನಾವು ನೋಡಿದ ದಾನಕಾಯಿ ಹುಡುಗರು ಆ ರಾಜನ ಎಪ್ಸೋದು ಹೆಂಗೆ, ಅದಕ್ಕೆ ಒಬ್ಬೊಬ್ರು ಇರ್ತಾರೆ ಹುಡುಗರು. ಅದಕ್ಕೆ ಯಾಕೆ ಹೆದರ್ತಾರೆ, ನಾ ಬರ್ತಾರೆ ನಡೀರಿ ಅಂತ. ಸ್ವಾಮಿ ಮಹಾರಾಜರೇ 2 ಸಲ ನೋಡಿದ್ರು, 3 ಸಲ ನೋಡಿದ್ರು. ಅವ ರಾಜ ಒಳ್ಳೆ ನಿದ್ದಿಗಣ್ಣಾಗಿದ್ದು. ಯಾವನವ ಅಂದ, ಸ್ವಾಮಿ ನಾವು ದನಕಾಯಿ ಹುಡುಗರು, ಗೋಪಾಲಿಕರು, ಗೊಲ್ಲ ಹುಡುಗರು ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ದೀವಿ, ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ದಾನೆ. ಆಗ ಮಹಾರಾಜ ಒಳ್ಳೆ ನಿದ್ದಿಗಣ್ಣ ಬೇರೆ ಇದ್ದ. ಒಳ್ಳೆ ದನ ನೀಡಿದ ದನಕಾಯಿ ಬೇರೆ ಗೊಲ್ರಿ ಅವರು. ಈ ದನಕಾಯಿ ಅವರು ಏನು ಮಾಡ್ತಾರೆ ಅಂತ ತಿಳ್ಕೊಂಡು ಸತ್ಯನಾರಾಯಣ ಪ್ರಸಾದ ಅಂತ ಬೀಸ್ ಒಬ್ಬ ವಿನಾಶಕಾರಿ ವಿಪರೀತ ಬುದ್ಧಿ ಹಾಳಾಗಬೇಕಾದ ದುರ್ಬುದ್ಧಿ ಬಂತು ನನಗೆ. ಪರಮಾತ್ಮ ಪ್ರಸಾದವನ್ನ ಒಗದ ತಕ್ಷಣ ಇದ್ದಕ್ಕಿದ್ದಂಗೆ ಏನು ತಮ್ಮ ಮಕ್ಕಳಿದ್ದಲ್ಲ ಎಲ್ಲ ಚಟಪಟ ಸತ್ತು ಹೋಗುವಂತ ಆಗ್ತಾ ಇದ್ದಾರೆ. ಎಲ್ಲ ರಾಜ್ಯವನ್ನೆಲ್ಲ ಬೇರೆ ರಾಜ್ಯ ವಿಶ್ಲೇಷಿಸಿಕೊಂಡು ಹೋಗುವಂತರಾಗ್ತಾ ಇದ್ದಾರೆ. ರಾಜ್ಯನ ಹೋದ್ಮೇಲೆ ರಾಜನ ಪದವಿ ಏನು ಯಾತಕ್ಕಿಂತ ಕಡಿಯಾಗಿದ್ದಾರೆ. ಅವನ ಮಂತ್ರಿ ಆಲೋಚನೆ ಮಾಡಿದ, ಏಕಾಗಿ ಇಲ್ಲ, ಕಾರಣನೇ ಇಲ್ಲ, ನಮ್ಮ ರಾಜರು ಏನೋ ತಪ್ಪು ಮಾಡಿರಬೇಕು ಅಂತಂದ. ಆ ಮಂತ್ರಿ ಬಂದ, ಸ್ವಾಮಿ ಏನು ಮಾಡಿದ್ರಿ, ಇಲ್ಲ ಹಿಂಗೆ ಆತು. ಸ್ವಾಮಿ ಎಂಥ ಕೆಲಸ ಮಾಡಿದ್ರಿ ನೀವು, ಈ ಕಲಿಯುಗದಲ್ಲಿ ಅಶ್ವಮೇಧಿಯಾಗಿ ಸಮನಾಗಿರ್ತಕ್ಕಂಥ ಸತ್ಯನಾರಾಯಣ ಪೂಜೆ, ಪುತ್ರಕಾಮೇಶ್ವರನಾಗಿರ್ತಕ್ಕಂಥ ಆ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಪ್ರಸಾದವನ್ನು ಧಿಕ್ಕರಿಸಿ ಬಂದಕ್ಕೋಸ್ಕರವಾಗಿ ಇಂತಹ ದುರ್ಗತಿ ಬರುವಂಥದ್ದಾಗಿದೆ. ಈಗಲಾದರೂ ಕಾಲ ಮಿಂಚಿಲ್ಲ. ಆ ದನ ಕಾಯೋ ಹುಡುಗರು 3 ಸಂಜೆ ಆದ್ಮೇಲೆ ದನ ಬಿಡುಗಡೆ ಮಾಡ್ತಾರೆ. ನಡೀರಿ ಹೋಗೋಣ ಅಂತ ತಿಳ್ಕೊಂಡು ದಂಡ ಸಮೇತ ತಗೊಂಡು ವಾಪಸ್ ಬಂದ. ದನಕಾಯಿ ಹುಡುಗರು ಆಲೋಚನೆ ಮಾಡಿದ, ಮರೆಯ ಅವ್ನು ಬರೀ ರಾಜ ಒಬ್ಬನೇ ಇದ್ದ, ಮಂತ್ರಿ ಸಮೇತ ಸೈನ್ಯ ತಗೊಂಡು ಬರ್ಲಿಕ್ಕೆ ಹತ್ತಾನೆ, ಮತ್ತೆ ನಮ್ಮಲ್ಲಿ ಏನು ಮಾಡ್ತಾನೋ ಏನು ಬಿಡ್ತಾನೋ ಅಂತ ತಿಳ್ಕೊಂಡು ದಿಕ್ಕಾಪಾಲಾಗಿ ಓಡ್ಲಿಕ್ಕೆ ಅಂತ ಹೊಂಟು. ಅಬ್ಬಾ ಎಲ್ಲೂ ಹೋಗ್ಬ್ಯಾಡ್ರು, ಬರ್ರಿಯೋ ನೀವು ಪೂಜೆ ಸಾಮಾನು ತೊಗೊಂಬರ್ರಿ, ಏನು ಅದನ್ನು ತೊಗೊಂಬರ್ರಿ, ಪೂಜೆ ಮಾಡ್ತೀವಿ, ಪ್ರಸಾದವನ್ನು ಕೊಡಿ ತಿಳ್ಕೊಂಡು ರಾಜ ಬಂದು ಭಕ್ತಿಯಿಂದ ತಾನು ಮಾಡಿರ್ತಕ್ಕಂಥ ತಪ್ಪನ್ನು ಪಶ್ಚಾತ್ತಾಪವನ್ನು ಪಟ್ಟು ಆ ಪೂಜಾದಿಗಳನ್ನು ಮಾಡಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾನೆ. ಆ ಪ್ರಸಾದವನ್ನು ಸ್ವೀಕಾರ ಮಾಡಿದ ತಕ್ಷಣವೇ ಆ ಪ್ರಸಾದದ ಮಹಿಮೆಯಿಂದ ರಾಜ ತಾನು ಕಳ್ಕೊಂಡಿದ್ದ ಆ ರಾಜ್ಯಕ್ಕೆ 1ಕ್ಕೆ 2 ವರ್ಷ ರಾಜ್ಯವನ್ನು ವಿಸ್ತಾರ ಮಾಡುವಂತನಾಗ್ತಾ ಇದ್ದಾನೆ. ಶುಭ ಮುಹೂರ್ತದಲ್ಲಿ ತನ್ನ ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳುವಂತನಾಗ್ತಾ ಇದ್ದಾನೆ. ತನ್ನ ಮಕ್ಕಳಿಗೆ ಸತ್ತೇ ಹೋಗಿದ್ದು ಅಂತ ತಿಳ್ಕೊಂಡಿದ್ದ 1ಕ್ಕೆ 2 ಶಕ್ತಿ ಇದ್ರೆ ನನ್ನ ಮಕ್ಕಳನ್ನು ಪಡೆಯುವಂತನಾಗ್ತಾ ಇದ್ದಾನೆ. ಯಾವ ಸತ್ಯನಾರಾಯಣ ಸ್ವಾಮಿ ಪೂಜೆಯ ಪ್ರಸಾದದ ಮಹಿಮೆಯಿಂದ ಅಂತ ಹೇಳ್ತಾ ಇದ್ದಾನೆ. ಇದರಿಂದ ಕಲಿಯುಗದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ನೆನೆಸಿಕೊಂಡಾಗ ಮಾಡ್ತಕ್ಕಂಥ ವ್ರತ ಅಂದರೆ ಆ ಸತ್ಯನಾರಾಯಣ ವ್ರತ ಅಂತ ಹೇಳ್ತಾರೆ. ಪರಮ ಪವಿತ್ರವಾಗಿದ್ದು. ಆದ್ದರಿಂದ ಇಂಥ ಸತ್ಯನಾರಾಯಣ ವ್ರತವನ್ನು ಯಾವ ಮಹಾರಾಜನಾಗಿರ್ತಕ್ಕಂಥವನು ಆ ಪೂಜಾದಿಗಳನ್ನು ಮಾಡಿ ತನ್ನ ಕಷ್ಟಗಳನ್ನೆಲ್ಲ ಆಪತ್ತುಗಳನ್ನು ಪರಿಹಾರ ಮಾಡಿ ತನ್ನ ಐಶ್ವರ್ಯ ಸುಸಂಪತ್ತುಗಳನ್ನು ಪಡೆಯುವಂತಾಗಿದ್ದಾನೆ ಅಂತಕ್ಕಂಥದ್ದು ತಿಳಿಸಿದ್ದಾರೆ. ಏನು ಪ್ರಶ್ನೆ, ಈ ಸತ್ಯನಾರಾಯಣ ಕಥೆಯನ್ನು ಇದನ್ನು ಬರೀ ಕಲಿಯುಗದಲ್ಲಿ ಯಾರು ಬೇಕಾದರೂ ಮಾಡ್ಬೋದು.
ಬರೀ ಬ್ರಾಹ್ಮಣರೇ ಮಾಡಬೇಕು, ಅವರೇ ಮಾಡಬೇಕು, ಇವರೇ ಮಾಡಬೇಕು ಅಂತ ಚತುರ್ವರ್ಣದವರು ಸಹ ಆ ಸತ್ಯನಾರಾಯಣನ ಕಥೆಯನ್ನು ಮಾಡಬಹುದು ಅಂತ ತಿಳಿಸ್ತಕ್ಕಂಥದ್ದೇ ಆ 5ನೇ ಅಧ್ಯಾಯದಲ್ಲಿ ಪ್ರಸಾದ ಮಹಿಮೆ ತಿಳಿಸುವಂತರಾಗ್ತಾ ಇದ್ದಾರೆ. ಆ ಪ್ರಕಾರವಾಗಿ ಆ ಮಹಾರಾಜನಾಗಿರ್ತಕ್ಕಂಥವನು ಪ್ರತಿ ತಿಂಗಳಿಗೊಂದು ಸಾರಿ, ಹುಣ್ಣಿಗೊಂದು ಸಾರಿ, ಸಂಕ್ರಾಂತಿ, ಪುರಕಾಲ ಹೀಗೆ ಪೂಜಾದಿಗಳನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಅಷ್ಟೈಶ್ವರ ಸುಖ ದಂಪತಿಗಳನ್ನು ಪಡೆದಿದ್ದಾನೆ ಯಾವ ಪ್ರಸಾದ ಮಹಿಮೆಯಿಂದ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಸತ್ಯನಾರಾಯಣ ವ್ರತವನ್ನ ಯಾವತ್ತು ಬೇಕಾದರೂ ನೆನೆಸ್ಕೊಂಡ ಮಾಡುವುದಕ್ಕೆಲ್ಲ ವಾರ, ತಿಥಿ, ಮುಹೂರ್ತ, ನಕ್ಷತ್ರ ಅಂತಕ್ಕಂಥದ್ದಿಲ್ಲ. ಆದ್ದರಿಂದ ಸತ್ಯನಾರಾಯಣ ಕಥೆಯನ್ನ ಯಾವಾಗ ಮಾಡ್ತಾ ಇದೆ ಇದಕ್ಕೆಲ್ಲ ಹೇಳ್ತಾರೆ. ಒಂದು ಹೊಸದಾಗಿ ಮದುವೆ ಆಗಲಿ ಒಳ್ಳೆ ಸತ್ಯನಾರಾಯಣ ಕಥೆಯನ್ನು ಮಾಡ್ತಾ ಇದ್ದಾರೆ. ಹುಡುಗರಿಗೆ ನೌಕರಿ ಸಿಗಲಿ ಸತ್ಯನಾರಾಯಣ ಕಥೆಯನ್ನು ಮಾಡ್ತಾ ಇದ್ದಾರೆ. ಒಂದು ಹೊಸ ಮನೆ ಮಾಡಲಿ ಸತ್ಯನಾರಾಯಣ ಕಥೆಯನ್ನು ಮಾಡ್ತಾ ಇದ್ದಾರೆ. ಹುಡುಗರಿಗೆ ಒಳ್ಳೆ ಉದ್ಯೋಗ ಸಿಗಲಿ ಸತ್ಯನಾರಾಯಣ ಕಥೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನೆನೆಸ್ಕೊಂಡಾಗ ಮಾಡ್ತಕ್ಕಂಥ ವ್ರತ ಅಂತಂದ್ರೆ ಸತ್ಯನಾರಾಯಣ ಸ್ವಾಮಿ ವ್ರತ ಅಂತ ಹೇಳ್ತಾರೆ. ಇಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಮಾಡಲಿಕ್ಕೆ ಸುಲಭವಾಗಿರ್ತಕ್ಕಂಥ ವ್ರತ ಅಂದ್ರೆ ಸತ್ಯನಾರಾಯಣ ವ್ರತ ಅಂತಕೊಂಡು ಹೋದ ವರ್ಷ ಸಂಕಲ್ಪ ಮಾಡ್ಕೊಂಡಿದ್ವಿ ಸತ್ಯನಾರಾಯಣ ಕಥೆಯನ್ನು ಮಾಡಬೇಕು ಅಂತಕೊಂಡು ಆ ಪ್ರಕಾರವಾಗಿ ನಮ್ಮ ಪವನ ಮತ್ತು ಅವರ ಪೂರ್ಣಿಮೆ ಅಷ್ಟೂ ಸೇರಿ ಸಂಕಲ್ಪ ಮಾಡಿದೆ. ಅದಕ್ಕಾಗಿ ಗಂಡ ಹೆಂಡತಿ ಇಬ್ಬರೇ ಮುಚ್ಚಲು ಪೂಜೆ ಮಾಡಿದೆ ಹಾಕಿ ಬಂಧುಗಳು, ಬಾಂಧವರು, ಇಷ್ಟರು, ಮಿತ್ರರು ಎಲ್ಲರೂ ಸೇರಿ ಆ ಪೂಜಾದಿಗಳನ್ನು ಮಾಡಿದಾಗ ಪರಮಾತ್ಮ ಅನುಗ್ರಹ ಅಂತಕ್ಕಂಥ ತಿಳಿಸ್ತಕ್ಕಂಥದ್ದೇ ಆ ಸತ್ಯನಾರಾಯಣ ಕಥೆ ಅಂತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಮಾಡಲಿಕ್ಕೆ ಸುಲಭವಾಗಿ ಮಾಡಿದ್ದಾರೆ. ಪರಮಾತ್ಮ ಬಂದಿರ್ತಕ್ಕಂಥ ಎಲ್ಲರೂ ಬಂದಿದ್ದೀರಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ನಿಮ್ಮ ಅಭೀಷ್ಟಗಳನ್ನೆಲ್ಲ ನೆರವೇರಿಸ್ತಕ್ಕಂಥ ಅನುಗ್ರಹ ಮಾಡಲಿ. ಆ ಸತ್ಯನಾರಾಯಣ ಸ್ವಾಮಿ ಕೃಪೆಯಿಂದ ಸಕಲ ಸನ್ಮಂಗಲ ಉಂಟು ಮಾಡಿ ಕಲಿಯುಗದಲ್ಲಿ ಎಲ್ಲ ಆಯುರಾದಿಗೆ ಐಶ್ವರ್ಯಾದಿಗಳನ್ನು ಕೊಟ್ಟು ಸಮೃದ್ಧಿಯನ್ನು ಕೊಟ್ಟು ಅನುಗ್ರಹ ಮಾಡಿ ಆ ಮನೆಗೆ ಸುಖ ಶಾಂತಿಗಳು ಕೊಟ್ಟು ಅಷ್ಟೇ ಸುಖದ ಪತ್ರಗಳು ಕೊಟ್ಟು ಒಕ್ಕಲ ವಿದ್ಯಾಬುದ್ಧಿಗಳನ್ನು ಕೊಟ್ಟು ಸಕಲ ರಕ್ಷಣೆ ಮಾಡಿದ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡು ಸತ್ಯನಾರಾಯಣ ಕಥೆಯಲ್ಲಿ ಪಂಚಮೋಧ್ಯಾಯ ಸಂಪೂರ್ಣಂ ಶ್ರೀಕೃಷ್ಣ ಅರ್ಪಣಮಸ್ತು. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಧೂಪಮಾಗ್ರಾಪಯಾಮಿ ವನಸ್ಪತಿರಸಧ್ವಪಕಂ ಧಾಜ್ಯಂ ಆಗ್ರೇ दर्शयामि. अथ नैवेद्यं पंचमोऽध्यायः. नैवेद्यार्थे सत्यं तवर्ते परिशिञ्चयामि कामधेन स्मरामि. नैवेद्यार्थे वृतस्थापिता फलताम्बूलं समर्पयामि. सुवर्णपुष्पदक्षिणां समर्पयामि. लक्ष्मी सत्यनारायण स्वामी देवताभ्यो नमः. सुवर्णपुष्पदक्षिणां समर्पयामि. तदङ्गाव्रतसम्पूर्णता सिद्ध्यर्थं वायनपूजनं च करिष्ये. समर्पयामि. हरिद्राकुङ्कुमसौभाग्यद्रव्येण समर्पयामि. वर्जितमस्तु. पुनः पूजा मंगल चोड़े इल्लू देवरिಗೂ ಮಾಡಿ. ಇಲ್ಲಿ ಮಾಡಿ ಶ್ರೀ ಸಂಖ್ಯೆ